ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಎಸ್ ಪಿ ಡಿ ವ್ಲಾಗ್. ನಾನು ನಿಮ್ಮ ದೀಕ್ಷಿತ್ ಶೆಟ್ಟಿ. ಮತ್ತೊಂದು ವ್ಲಾಗಿಗೆ ಸ್ವಾಗತ. ಈ ವ್ಲಾಗನ್ನು ಯಾರೆಲ್ಲ ವುಮೆನ್ಸ್ ನೋಡ್ತಿದ್ದೀರಾ ನೋಡಿ, ಅವರಿಗೆ ಹ್ಯಾಪಿ ವುಮೆನ್ಸ್ ಡೇ ಅಂತ ವಿಶ್ ಮಾಡ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಆಯಿತಾ. ಈ ವ್ಲಾಗಿದ್ದು ಸ್ಪೆಷಲ್ ಏನಂದರೆ, ನಾನು ನಿಮಗೊಂದು ಅದ್ಭುತವಾದ ದೇವಸ್ಥಾನವನ್ನು ಇವತ್ತು ತೋರಿಸ್ತಿದ್ದೀನಿ. ಆ ದೇವಸ್ಥಾನ ಇರೋದು ಗಾಂಧಿ ಬಜಾರಲ್ಲಿ. ನನಗೊಂದು 4 ಕಿಲೋಮೀಟರ್ ಆಗುತ್ತೆ. ನಾನು ಈ ದೇವಸ್ಥಾನದ ಬಗ್ಗೆ ಸುಮಾರು ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಆಯಿತಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಕ್ಕೆ ನನಗೂ ನೋಡ್ಬೇಕಂತ ಅನ್ನಿಸ್ತು, ಮತ್ತು ಸಬ್ಸ್ಕ್ರೈಬರಿಗೂ ತೋರಿಸುವಂತ ಅನ್ನಿಸ್ತು. ಅದಕ್ಕೆ ಬ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ಹೇಗಿದೆ ಅಂದರೆ, ಒಂದು ದೊಡ್ಡ ಬಂಡೆಕಲ್ಲು ಥರ ಇದೆ. ಆ ಬಂಡೆಕಲ್ಲು ಒಳಗಡೆ ಅಂದರೆ ಕೃಷ್ಣ ದೇವರದೊಂದು ಮೂರ್ತಿ ಇದೆ. ತುಂಬ ಚೆನ್ನಾಗಿದೆ. ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ಮಾತ್ರ ನೋಡಿದ್ದು, ನಿಜವಾಗಿ ನೋಡಿಲ್ಲ. ಅದಕ್ಕೆ ಇವತ್ತು ನೋಡ್ಬೇಕಂತ ಅನ್ನಿಸ್ತು, ಅದಕ್ಕೆ ಹೊರಟೆ. ಮತ್ತು ಇನ್ನೊಂದು ಏನಂದರೆ, ನಮ್ಮದು ಉಡುಪಿಯ ಶ್ರೀಕೃಷ್ಣ ಮಠ ಇದೆಯಲ್ಲ, ಅವರದ್ದು ಇನ್ನೊಂದು ದೇವಸ್ಥಾನ ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಇನ್ನೊಂದು ಆ ದೇವಸ್ಥಾನದ ಪಕ್ಕದಲ್ಲಿ ಬುಲ್ ಟೆಂಪಲ್ ಅಂತ ಇನ್ನೊಂದು ದೇವಸ್ಥಾನ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಹೇಗಿದೆ ಅಂದರೆ, ಒಂದು ದೊಡ್ಡ ಹೋರಿಯ ಅಂದರೆ ಒಂದು ದೊಡ್ಡ ಹೋರಿ, ಅಂದರೆ ಅದನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಆ ರೀತಿ ಇದೆ ದೇವಸ್ಥಾನ. ಅಂದರೆ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ. ಆದರೆ ಅಲ್ಲಿ ಕ್ಯಾಮರಾ ಅಲೋವ್ ಇಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಮತ್ತು ಇನ್ನೊಂದು ಏನಂದರೆ, ನನ್ನ ಹಳೆ ಬ್ಲಾಗ್ಗಳನ್ನು ಯಾರೆಲ್ಲ ನೋಡಿಲ್ಲ ಆದಷ್ಟು ಬೇಗ ನೋಡಿ. ಮತ್ತು ಈ ಬ್ಲಾಗನ್ನು ನೋಡಿದವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಬ್ಲಾಗಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಲೇಟ್ ಮಾಡೋದು ಬೇಡ. ನಾನು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಿಮಗೂ ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೇನೆ. ಗಾಯ್ಸ್, ಅಂತೂ ಇಂತೂ ನಾನು ಈ ಜಾಗಕ್ಕೆ ಬಂದೆ. ನಾನು ಹಿಂದುಗಡೆ ಒಂದು ದೊಡ್ಡ ಕಾಲೇಜ್ ಇದೆ, BMS ಅಂತ. ಇದು ತುಂಬ ಫೇಮಸ್ ಕಾಲೇಜ್ ಬೆಂಗಳೂರಲ್ಲಿ. ಮತ್ತು ಈ ಕಡೆ ನೋಡಿದ್ರೆ ನಾನು ಹೇಳಿದ ಅಂದರೆ ಆ ದೇವಸ್ಥಾನ ಹೇಳಿದಲ್ಲ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ. ಅದೇ ದೇವಸ್ಥಾನ ಇದು. ಇದರ ಹೆಸರು ಬಂದುಬಿಟ್ಟು ಶ್ರೀ ಪುತ್ತಿಗೆ ವಿದ್ಯಾಪೀಠ ಅಂತ. ಇದು ಶ್ರೀಕೃಷ್ಣ ಮಠದವ್ರದ್ದೇ ಬ್ರ್ಯಾಂಚ್ ಅಂತ ಹೇಳ್ತಾರೆ, ನನಗಂತೂ ಗೊತ್ತಿಲ್ಲ. ನೋಡುವ ಹೇಗಿದೆ ಈ ದೇವಸ್ಥಾನ ಅಂತ. ವಿಡಿಯೋ ಅಲೋವಿಲ್ಲ, ಆದರೂ ಕೂಡ ಮಾಡ್ತೀನಿ ವಿಡಿಯೋ. ನಿಮಗೆ ದೇವಸ್ಥಾನ ಏನು ಅನ್ನಿಸ್ತು ಅಂತೆಲ್ಲ ಹೇಳಿ ಆಯಿತಾ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹೇಗಿದೆ ದೇವಸ್ಥಾನ ಅಂತ ಕಮೆಂಟ್ ಮಾಡಿ. ಹೋಗುವ. ಈ ದೇವಸ್ಥಾನಕ್ಕೆ ನಾನು ಯಾವತ್ತಿನೂ ಬರಬೇಕಂತ ಅಂದ್ಕೊಂಡಿದ್ದೆ, ಆದರೆ ಬರಲಿಕ್ಕಾಗಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿದೆ. ನನಗಂತೂ ಫುಲ್ ಖುಷಿ ಆಗ್ತಿದೆ. ನೀವು ಎಂಟ್ರಿ ಆದ ತಕ್ಷಣ ನಿಮಗೆ ಶ್ರೀ ಗೋವರ್ಧನ ಕ್ಷೇತ್ರ, ಉಡುಪಿ ಶ್ರೀ ಪುತ್ತಿಗೆ ಮಠ ಅಂತ ಕಾಣಲಿಕ್ಕೆ ಸಿಗುತ್ತೆ. ಹಾಗಾದರೆ ಇದು ನಮ್ಮ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ ಆಗಿರ್ಬೋದು. ಒಳಗೆ ಈ ರೀತಿಯಾದಂತಹ ವಾತಾವರಣ ಇದೆ. ತುಂಬ ತಂಪಾಗಿದೆ, ತುಂಬ ಚೆನ್ನಾಗಿದೆ. ನೀವು ಒಳಗೆ ಹೋಗುವ ದಾರಿ ಈ ರೀತಿ ಇದೆ, ಒಂಥರ ಸುರಂಗ ಮಾರ್ಗದ ಥರ ಇದೆ. ಮತ್ತು ಇದು ಬಂಡೆಯಲ್ಲಿ ಕಟ್ಟಿದಂತಹ ದೇವಸ್ಥಾನ ಅಲ್ಲ, ಇದು ಸಿಮೆಂಟ್ನಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ. ಒಳಗೆ ಹೋದ ತಕ್ಷಣ ನಿಮಗೆ ಗೋವುಗಳು ಕಾಣಲಿಕ್ಕೆ ಸಿಗುತ್ತೆ. ಶ್ರೀಕೃಷ್ಣ ದೇವಸ್ಥಾನ ಅಂದರೆ ಅಲ್ಲಿ ಗೋವುಗಳಿರುವುದು ಸಹಜ. ಎಷ್ಟು ನಡೆದ್ರೂ ಕೃಷ್ಣ ದೇವರು ಕಣ್ಣಿಗೆ ಬಿದ್ದಿಲ್ಲ. ಹಾಗೆ ನಡೀತಾ 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 ಕೊನೆಗೂ ನಮ್ಮ ಕೃಷ್ಣ ದೇವರು ನಮ್ಮ ಕಣ್ಣಿಗೆ ಬಿದ್ದರು. ಸುತ್ತಲಿನ ಗೋಡೆಯನ್ನು ನೋಡಿದಷ್ಟು ಶ್ರೀಕೃಷ್ಣ ಪರಮಾತ್ಮನ ಏನೊಂದು ಪವಾಡ ಇದೆ, ಅವರ ಏನು ಕಥೆಗಳಿವೆ, ಅದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಒಂದೊಂದು ಚಿತ್ರಗಳು ಒಂದೊಂದು ಕಥೆಯನ್ನು ಹೇಳುತ್ತೆ. ನನಗಂತೂ ಮೈ ಜುಮ್ ಅಂತು. ಅದೇ ರೀತಿ ವಿಷ್ಣು ದೇವರ ಏನು ದಶ ಅವತಾರ ಇದೆ ನೋಡಿ, ಅದನ್ನು ಕೂಡ ಈ ಗೋಡೆಯಲ್ಲಿ ಚಿತ್ರಿಸಿದ್ದಾರೆ. ಮತ್ತು ಇಲ್ಲಿ ಒಳಗಡೆ ತುಂಬ ತಂಪಾಗಿದೆ, ಅಂದರೆ ತುಂಬ ತಂಪಾಗಿದೆ. ಅಲ್ಲಿ ಸುಮಾರು ಜನ ಫೋಟೋಸ್ ವಿಡಿಯೋಸ್ ತೆಗಿತಿದ್ರು. ಅದಕ್ಕೆ ನಾನು ಕೂಡ ವಿಡಿಯೋ ಮಾಡಿದೆ, ಇಲ್ಲಾಂದರೆ ನಾನು ಕೂಡ ವಿಡಿಯೋ ಮಾಡ್ತಿರ್ಲಿಲ್ಲ. ಶ್ರೀ ಪುತ್ತಿಗೆ ವಿದ್ಯಾಪೀಠ ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ, ಬಟ್ ತೋರಿಸಿದ್ದೀನಿ ಎಷ್ಟಾಗುತ್ತಷ್ಟು. ಅಷ್ಟೇ ನನಗೆ ವಿಡಿಯೋ ಮಾಡಲಿಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ನೀವು ನೋಡಿರ್ಬೋದು ಅಲ್ಲಿ ಹೇಗಿದೆ ಅಂತ. ದೇವಸ್ಥಾನದ ಒಳಗಡೆ ಶ್ರೀಕೃಷ್ಣ ದೇವರ ಪವಾಡಗಳನ್ನು ಚಿತ್ರಿಸಿದ್ದಾರೆ, ತುಂಬ ಚೆನ್ನಾಗಿದೆ ಆ ಇವಾಗ ಈ ದೇವಸ್ಥಾನ ಆದಮೇಲೆ ನಾನು ಹೋಗ್ತಿರೋದು ನೆಕ್ಸ್ಟ್ ದೇವಸ್ಥಾನ ಬಂದುಬಿಟ್ಟು ಬುಲ್ ಟೆಂಪಲ್ ಅಂತ. ಅಲ್ಲಿ ಕೂಡ ಕ್ಯಾಮ್ರಾ ಅಲೋವ್ ಇಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಅದಾದಮೇಲೆ ದೊಡ್ಡ ಗಣಪತಿ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗುವ. ಅಲ್ಲಿ ಆದಮೇಲೆ ನವಮಂದಿರಕ್ಕೆ ಹೋಗಿ ಅಲ್ಲಿಗೆ ವ್ಲಾಗ್ ಎಂಡ್ ಮಾಡುವ ಆಯಿತಾ. ಇವಾಗ ನಾನು ಹೋಗ್ತಿದ್ದೀನಿ ಬುಲ್ ಟೆಂಪಲ್, ಅಂದರೆ ಎದುರುಗಡೆನೇ ಇದೆ ದೇವಸ್ಥಾನ. ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ. ಇವಾಗ ನಾವು ಬಂದಿದ್ದೀವಿ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ. ನೀವು ಇಲ್ಲಿ ಎಂಟ್ರಿ ಆದ ತಕ್ಷಣ ನಿಮ್ಗೆ ಇಲ್ಲಿ ಎಳ್ನೀರು ಮಾರ್ತಾ ಇರ್ತಾರೆ ಆಯಿತಾ. ಭಯಂಕರ ಕಾಸ್ಟ್ಲಿ ಅಂದರೆ ಭಯಂಕರ ಕಾಸ್ಟ್ಲಿ, 70-80 ರೂಪಾಯಿ ಎಲ್ಲ ಹಾಕಿರ್ತಾರೆ. ಇಲ್ಲಿ ಮಾತ್ರ 60 ರೂಪಾಯಿ ಇದೆ. ಹೋಗುವ ನೆಕ್ಸ್ಟ್. ಇವಾಗ ಒಳಗಡೆ ಹೇಗಿದೆ ಅಂತ ನಾನು ನೋಡಿಲ್ಲ, ಖಾಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ದೇನೆ. ನೋಡುವ ಹೇಗಿದೆ ಅಂತ. ಈ ಮೆಟ್ಲುಗಳನ್ನು ಹತ್ಕೊಂಡು ಹೋದರೆ ನಮ್ಗೆ ಆ ದೇವಸ್ಥಾನ ಕಣ್ಣಿಗೆ ಬೀಳುತ್ತೆ.
ನಾನು ನಿಮಗೆ ಇವತ್ತು ಹೇಳಿದ್ದಲ್ಲ ಬುಲ್ ಟೆಂಪಲ್ಗೆ ಹೋಗ್ತೀನಿ, ನಿಮಗೂ ಕೂಡ ಆ ದೇವಸ್ಥಾನ ತೋರಿಸ್ತೀನಿ ಅಂತ. ಅದೇ ದೇವಸ್ಥಾನವೇ ಇದು, ಆಯಿತಾ. ನಾನು ಈ ದೇವಸ್ಥಾನದ ಬಗ್ಗೆ ಒಂದೆರಡು ವಿಡಿಯೋಸ್ ನೋಡಿದ್ದೆ ಯೂಟ್ಯೂಬಲ್ಲಿ, ಹೊರತು ಈ ದೇವಸ್ಥಾನವನ್ನು ರಿಯಲ್ ಆಗಿ ನೋಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಂದರೆ ನಂದಿ ದೇವರಿಗೆ ಪೂಜೆ ಆಗುತ್ತೆ ಇಲ್ಲಿ. ನೀವು ನಂದಿ ದೇವರಿಗೆ ಎಲ್ಲೆಲ್ಲ ಪೂಜೆ ಆಗಿರೋದನ್ನು ನೋಡಿರ್ಬೋದು. ಅಂದರೆ ಒಂದು ಶಿವನ ದೇವಸ್ಥಾನದ ಎದುರುಗಡೆ ನಂದಿ ದೇವರ ಸಣ್ಣ ಮೂರ್ತಿ ಇರುತ್ತೆ, ಅಲ್ಲಿ ಪೂಜೆ ಆಗುತ್ತೆ. ಬಟ್ ಈ ದೇವಸ್ಥಾನದಲ್ಲಿ ಏನಂದರೆ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನ ಅಲ್ಲ, ಹಾಗಾಗಿ ಹೆಸರು ಸೂಚಿಸುವ ಹಾಗೆ ಇಲ್ಲಿ ಒಂದು ದೊಡ್ಡ ನಂದಿಯ ವಿಗ್ರಹ ಇದೆ, ಅಲ್ಲಿ ಪೂಜೆ ಆಗುತ್ತೆ. ನಿಮಗೆ ವಿಡಿಯೋದಲ್ಲಿ ಕರೆಕ್ಟ್ ಕಾಣ್ತಾ ಇಲ್ಲ ಇರಬೇಕು, ಬಟ್ ಈ ವಿಗ್ರಹ ತುಂಬ ದೊಡ್ಡದಂದರೆ ತುಂಬ ದೊಡ್ಡದಿದೆ. ಬಟ್ ನಾವೆಲ್ಲ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದು ಬೇಡ, ಇಲ್ಲಿ ನಿಮಗೆ ದೂರದಿಂದನೇ ಝೂಮ್ ಮಾಡಿ ತೋರಿಸ್ತೀನಿ ಆ ವಿಗ್ರಹ ಹೇಗೆ ಇದೆ ಅಂತ, ಆಯ್ತಾ. ಬುಲ್ ಟೆಂಪಲ್ ಇವಾಗಲೇ ನೀವು ನೋಡಿರ್ಬೋದು ಹೇಗಿದೆ ದೇವಸ್ಥಾನ ಅಂತ, ತುಂಬ ಚೆನ್ನಾಗಿದೆ. ಫೋಟೋಸ್ ವೀಡಿಯೋಸ್ ಅಲ್ಲೂ ಕೂಡ ಅಲೋ ಇಲ್ಲ, ಭಟ್ರು ಬೈತಿದ್ರು ಫೋಟೋ ತೆಗಿಬೇಡಿ ವೀಡಿಯೋಸ್ ತೆಗಿಬೇಡಿ, ಹಾಗಾಗಿ ನಾನು ದೂರದಿಂದ ಝೂಮ್ ಹಾಕಿ ವಿಡಿಯೋ ಮಾಡಿದೆ. ಇವಾಗ ನಾವು ಹೋಗ್ತಿದ್ದೀವಿ ನೆಕ್ಸ್ಟ್ ನವಮಂತ್ರಾಲಯ ಮತ್ತು ಇನ್ನೊಂದು ದೊಡ್ಡ ಗಣಪತಿ ಅಂತ. ಅಲ್ಲಿ ಜಸ್ಟ್ ಸ್ವಲ್ಪ ಕ್ಲಿಪ್ಸ್ ತೋರಿಸ್ತೀನಿ ಅಷ್ಟೇ. ಅಲ್ಲಿ ದೊಡ್ಡ ಗಣಪತಿ ಅಂದರೆ ತುಂಬ ದೊಡ್ಡದಿದೆ, ಮತ್ತು ಅದಕ್ಕೆಲ್ಲ ಕಿರೀಟ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ಮತ್ತು ಇನ್ನೊಂದು ನವಮಂತ್ರಾಲಯ, ಅದು ಅಲ್ಲೇ ದೇವಸ್ಥಾನ. ನಾನು ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ, ನನಗೆ ಆ ದೇವಸ್ಥಾನ ಕಾಣಿಸ್ತು, ಅದಕ್ಕೆ ಅಲ್ಲಿಗೂ ಹೋಗ್ತಿದ್ದೀನಿ ಇವಾಗ. ಈ ದೇವಸ್ಥಾನ ಎಲ್ಲ ನೋಡಿ ಆದಮೇಲೆ ಇಲ್ಲಿಗೆ ಆ ವ್ಲಾಗ್ ಎಲ್ಲ ಎಂಡ್ ಮಾಡುವ. ಈ ದೇವಸ್ಥಾನವನ್ನು ದೊಡ್ಡ ಗಣಪತಿ ದೇವಸ್ಥಾನ ಅಂತ ಕರೀತಾರೆ, ನನಗೂ ಕೂಡ ಗೊತ್ತಿರಲಿಲ್ಲ, ಯಾರೋ ಭಕ್ತಾದಿಗಳು ನನಗೆ ಹೇಳಿದ್ದು. ನೋಡುವ ಇಲ್ಲಿ ಏನೇನಿದೆ ಅಂತ. ಇದೇ ಗಣಪತಿಯ ಮೂರ್ತಿ, ಈ ಗಣಪತಿಯ ಮೂರ್ತಿಯನ್ನೇ ನಾವು ದೊಡ್ಡ ಗಣಪತಿ ಅಂತ ಕರೀತಾರೆ. ಬೆಂಗಳೂರಲ್ಲಿ ಈ ದೇವಸ್ಥಾನ ಕೂಡ ಫೇಮಸ್, ಆಯಿತಾ ಒಂದು. ಮತ್ತು ಈ ಕಿರೀಟ ಏನಿದೆ ನೋಡಿ, ಆ ಗಣಪತಿ ದೇವರಿಗೆ ಇದೇ ಕಿರೀಟವನ್ನು ಹಾಕ್ತಾರಂತೆ. ನಾನು ಕೂಡ ನೋಡಿಲ್ಲ, ಅಲ್ಲಿಯವರು ಹೇಳಿದರು ತುಂಬ ದೊಡ್ಡದಿದೆ. ದೊಡ್ಡ ಗಣಪತಿ ದೇವಸ್ಥಾನ ಆದಮೇಲೆ ನಾವು ಬಂದಿರೋದೇ ಇಲ್ಲಿ ನವಮಂತ್ರಾಲಯ ಅಂತ. ನಾನು ಈ ದೇವಸ್ಥಾನಕ್ಕೆ ಬಂದಿರೋದೇ ಮೊದಲನೇ ಸಲ, ಆಯಿತಾ. ನಾನು ಈ ಎಲ್ಲ ದೇವಸ್ಥಾನಗಳಿಗೂ ಕೂಡ ಬರ್ತಿರೋದು ಮೊದಲನೇ ಸಲನೇ, ಹಾಗಾಗಿ ಇಲ್ಲಿ ವಿಡಿಯೋ ಅಲೋ ಇದೆಯಾ ಇಲ್ವಾ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡ್ತಾಯಿದ್ದೀನಿ, ನನ್ನನ್ನು ಯಾರೂ ತಡೆದಿಲ್ಲ. ಅಂದರೆ ಯಾರಾದರೂ ಬಂದು ತಡೆದ್ರೆ ನಾನು ವೀಡಿಯೋ ಮಾಡ್ತಿರ್ಲಿಲ್ಲ. ವೀಡಿಯೋ ಮಾಡಲಿಕ್ಕೆ ಇಲ್ಲಪ್ಪ ಅಂತ ಏನಾದರೂ ಹೇಳಿದರೆ ನಾನು ಮಾಡ್ತಿರ್ಲಿಲ್ಲ. ಬಟ್ ಯಾರು ಕೂಡ ಏನೂ ಹೇಳ್ತಿರ್ಲಿಲ್ಲ, ಹಾಗಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಎಲ್ಲ ದೇವರುಗಳದ್ದು ದರ್ಶನ ಆಯಿತು. ಆ ದೇವರುಗಳ ಆಶೀರ್ವಾದ ನನ್ನ ಮೇಲೂ ಇರಲಿ, ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗಳ ಮೇಲೆ ಕೂಡ ಇರಲಿ. ಅಂತೂ ಇಂತೂ ಎಲ್ಲ ದೇವಸ್ಥಾನಗಳನ್ನು ನೋಡಿ ಬಂದಾಯಿತು. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡುವ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಆ ದೇವಸ್ಥಾನಗಳನ್ನು ನೋಡಿದ್ದೀನಿ. ನನಗೂ ಆ ದೇವಸ್ಥಾನಗಳ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ, ಹಾಗಾಗಿ ನಿಮಗೂ ಕೊಡಲಿಕ್ಕಾಗಿಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಆಯಿತಾ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನನಗೆ ಮೋಟಿವೇಶನ್ ಮಾಡ್ತಾ, ಸಬ್ಸ್ಕ್ರೈಬ್ ಆಗ್ತಿದ್ದಾರೆ, ವ್ಲಾಗ್ ಮಾಡುವ ಗ್ರೋತ್ ಆಗ್ತಿದೆ ಹಾಗೆ ಅಂತ. ಅಷ್ಟೇ, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡುವ. ನಾನು ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.